FIR ಮೂಲಕ ನನ್ನ ಧ್ವನಿಯನ್ನಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ಧ್ವನಿಯನ್ನಾಗಲಿ ನೀವು ಅಡಗಿಸಬಹುದು ಅಂತ ಅಂದ್ಕೊಂಡಿದ್ರೆ ಅದು ಸುಳ್ಳಾಗತ್ತೆ. ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕಾರಣ ಮಾಡಲಿಕ್ಕೆ ಅಂತಾನೆ, ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ, ಜನರ ಸೇವೆ ಮಾಡಲಿಕ್ಕೆ. ನನ್ನಂತ ಒಬ್ಬ ಅಸಹಾಯಕ ಹೆಣ್ಮಗಳು ಏನಿದ್ದೀನಿ, ಮತ್ತೆ ಈ ಸಮಾಜಕ್ಕೋಸ್ಕರ ಏನೋ ಒಂದು ಸಮಾಜಮುಖಿಯ ಕೆಲಸ ಮಾಡಲಿಕ್ಕೆ ಅಂತ ಬಂದ ಕೂಡಲೇ ರಾಜಕೀಯ ಅಂತ ಒಂದು ಪ್ರವೇಶ ಮಾಡಿದ ತಕ್ಷಣ ನೀವೆಲ್ಲರೂ ಸೇರಿ ನನ್ನನ್ನು ಒಂದು ಟಾರ್ಗೆಟ್ ಅಂತ ಮಾಡಿ FIR ಮಾಡ್ತೀರಾ ಅಂತಂದರೆ, ನನಗಿಂತ ಮುಂಚೆ ಬಂದು ಎಲ್ಲವನ್ನೂ ನೀತಿ ಸಂಹಿತೆ ಉಲ್ಲಂಘನೆ ಆಗಿದ್ರು ಅವ್ರು ಯಾರೂ ನಿಮಗೆ ಕಾಣಿಸ್ಲೇ ಇಲ್ಲ. ಅದೆಲ್ಲವನ್ನೂ ಬಿಟ್ಟು ಒಂದು ಹೆಣ್ಮಗಳು ಸಿಕ್ಕಿದ್ಲು, ಅವಳ ಮೇಲೆ ಈ ಥರ ಒಂದು FIR ಹಾಕ್ಬಿಡೋಣ, ಆಕೆ ಕುಗ್ಗೋಗ್ತಾಳೆ, ಆಕೆ ಮಾನಸಿಕವಾಗಿ ಬಗ್ತಾಳೆ, ಸೊ ಆಕೆಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಂಡು ಒಂದು FIR ನನ್ನ ಮೇಲೆ ಇವತ್ತೇನು ಹಾಕಿದ್ದೀರಿ. ಎಲ್ಲೋ ಒಂದು ನಿರ್ಜನ ಪ್ರದೇಶದಲ್ಲಿ ಏನು ಒಂದು ಹೆಣ್ಮಗಳ ಮೇಲೆ ಶೋಷಣೆ ನಡೆಯುತ್ತೆ, ಅದ್ರ ಬಗ್ಗೆ ಬಹಳ ಎಲ್ಲರಿಗೂ ಒಂದು ರೊಚ್ಚಿಗೆ ಹೇಳ್ತಾರೆ. ಆದರೆ ನಿಜವಾಗ್ಲೂ ಆ ರಾಜರಾಜೇಶ್ವರಿ ನಗರ್ BBMP ಆವರಣದಲ್ಲಿ ಏನು ನೆನ್ನೆ ನಡೀತಲ್ಲ, ಅದು ನನ್ನ ಪ್ರಕಾರ ಅತಿ ದೊಡ್ಡ ಶೋಷಣೆ ಅಂತ ಅನಿಸುತ್ತೆ. ನಮ್ಮ ಪಕ್ಷದ ಸಿದ್ಧಾಂತನ ನಾನು ನಂಬ್ತಿರೋದು, ನನ್ನ ಜನಗಳನ್ನ. ಅವರು ನನ್ನ ಖಂಡಿತವಾಗ್ಲೂ ಕೈ ಬಿಡಲ್ಲ, ಖಂಡಿತವಾಗಿಯೂ ಇದಕ್ಕೆಲ್ಲ ಉತ್ತರ ಅವ್ರು ಕೊಟ್ಟೇ ಕೊಡ್ತಾರೆ.